ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿಂದ ಮಿನಿ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಂಗ್ ವಿಡಿಯೋ ಬೇಕು ಅಂತಂದ್ರೆ ನೀವು ಕಮೆಂಟ್ ಮಾಡಿ. ಹಾಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಕೂಡ ಮಾಡಿರ್ತೀನಿ. ಸೊ ಇವತ್ತಂತೂ ನನಗೆ ತುಂಬಾನೇ ತಲೆನೋವು ಹಾಗೆ ಮೂಗು ಕಟ್ಟಿರೋ ಥರ ಆಗ್ತಿತ್ತು. ಈ ರೆಮಿಡಿ ನನ್ನ ಅಮ್ಮ ಹೇಳ್ಕೊಟ್ಟಿದ್ದು ನನಗೆ. ಇದಂತೂ 100% ವರ್ಕ್ ಆಗುತ್ತೆ. ನನಗೆ ಯಾವಾಗ್ಲಾದ್ರೂ ಹುಷಾರಿಲ್ಲ ಅಂತ ಅಂದ್ರೂ ನಾವಿದನ್ನ ಟ್ರೈ ಮಾಡೇ ಮಾಡ್ತೀವಿ. ನಮ್ಮ ಮನೇಲೂ ಕೂಡ ಅಷ್ಟೇನೆ. ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ತಗೊಂಡು ಅಂದ್ರೆ 1 ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡು ಅದನ್ನ ಜಜ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಒಂದು ಸ್ಟೀಲ್ ಬೌಲಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದನ್ನ ನಾನು ಗ್ಯಾಸಲ್ಲಿ ಬಿಸಿ ಮಾಡ್ಕೋಬೇಕು. ಸಿಮ್ಮಿಗೆ ಇಟ್ಕೊಂಡೆ ನಾವು ಬಿಸಿ ಮಾಡ್ಕೋಬೇಕು. ಅದಾದ್ಮೇಲೆ ಸ್ವಲ್ಪ ಬಿಸಿ ಆದ್ಮೇಲೆ ನಾನಿದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ರೆಡ್ ಆಗೋ ತನಕ ಫ್ರೈ ಆಗಬೇಕು. ಆವಾಗ ನಮಗೆ ಒಂದು ಅರೋಮಾ ಬರುತ್ತೆ ಬೆಳ್ಳುಳ್ಳಿದು. ಅದ್ರಿಂದ ಮೂಗು ಕಟ್ಟಿರೋದು ಸ್ವಲ್ಪ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮಗೆ ಮೂಗು ತುಂಬಾನೇ ಕಟ್ಟಿರುತ್ತೆ ಅಂದರೆ ಈ ರೆಮಿಡಿನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು ಯಾವತ್ತಾದ್ರೂ ಎಣ್ಣೆ ಹಚ್ಕೋಬೇಕಾದ್ರೆ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಯಾಕಂದರೆ ಅದು ನೀಟಾಗಿ ಎಣ್ಣೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ತಲೆಭಾರ ಕಡಿಮೆ ಅನ್ಸುತ್ತೆ ಹಾಗಾಗಿ. ನನಗಿವತ್ತು ಹುಷಾರಿಲ್ದಿದ್ದ ಕಾರಣ ನಾನು ಅಡುಗೆನ ಏನೂ ಮಾಡ್ಕೊಳ್ಳಿಲ್ಲ. ಸ್ವಿಗ್ಗಿಲಿ ಬುಕ್ ಮಾಡೋಣ ಅಂತ ಸ್ವಿಗ್ಗಿಲಿ ಬಿರಿಯಾನಿನ ಬುಕ್ ಮಾಡಿದ್ದೆ. ಪ್ರಕೃತಿ ಡಿಲಕ್ಸ್ ಅನ್ನುವಂತಹ ಹೋಟೆಲಲ್ಲಿ. ಬಟ್ ಅವ್ರು ನೋಡಿದ್ರೆ ನನಗೆ ಆ ಕಡೆಯಿಂದ ನನಗೆ ಬಂದಿದ್ದು ಬಿರಿಯಾನಿ ಅಲ್ಲ, ಜೀರಾ ರೈಸು ಮತ್ತು ಮೊಟ್ಟೆ ಸಾಂಬಾರು. ಬಟ್ ಜೀರಾ ರೈಸ್, ಮೊಟ್ಟೆ ಸಾಂಬಾರು ಅಂದರೆ ಟೇಸ್ಟ್ ಅಂತೂ ವರ್ಸ್ಟ್ ಆಗಿತ್ತು. ಎಸ್ಪೆಷಲಿ ಹೇಳ್ಬೇಕಂತಂದರೆ ನಾನು ಮತ್ತೆ ರೀಫಂಡಿಗೆ ಹಾಕೋಣ ಅಂದರೆ ರಿಟರ್ನ್ ಕಂಪ್ಲೇಂಟ್ ರೈಸ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಿದ್ದೆ ನಂಬರ್‌ಗೋಸ್ಕರ. 1 ನಂಬರ್ ಸಿಕ್ತು ಸ್ವಿಗ್ಗಿದು, ಬಿಸಿ ಬರ್ತಾ ಇತ್ತು. ಹಾಗೆ ಗೂಗಲಲ್ಲಿ ಒಂದು 2, 3 ನಂಬರ್ ಸಿಕ್ತು. ನಾನೇನು ಮಾಡಿದೆ ಅದಕ್ಕೆ ಕಾಲ್ ಮಾಡಿದೆ. ಬಟ್ ಅವ್ರು ನನಗೆ ರಿಟರ್ನ್ ಕಾಲ್ ಮಾಡಿದ್ರು. ನಮ್ಮ ಸೀನಿಯರ್ ಮ್ಯಾನೇಜರ್ ಕಾಲ್ ಮಾಡ್ತಾರೆ ನಿಮಗೆ ಅಂತ ಹೇಳಿ. ಅದ್ರ ಹಿಂದೆನೇ ಒಬ್ರು ಕಾಲ್ ಮಾಡಿದ್ರು. ಅವ್ರು ನೋಡಿದ್ರೆ ಇಟ್ಸ್ ಅ ಫ್ರಾಡ್ ಕಾಲ್ ಅಂತಾನೆ ಹೇಳ್ಬೋದು. ಮತ್ತೆ ಅವ್ರು ಫೋನ್ ಮಾಡ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ಮೇಡಮ್ ಅಂತ ಎಲ್ಲ ಕೇಳ್ತಾರೆ. ಹಾಗೆ ಇನ್ನೊಂದೇನು ಅಂತ ಅಂದರೆ ಒಂದು ಆ್ಯಪ್ ಹೇಳ್ತಾರೆ, ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ. ಇಫ್ ಏನಾದರೂ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಇಡೀ ಮೊಬೈಲಲ್ಲೇ ನಾವು ಅವ್ರ ಕೈಲಿ ಕೊಟ್ಟ ರೀತಿ ಆಗಿರುತ್ತೆ. ನನಗೆ ಆ ಆ್ಯಪು ಇನ್ಸ್ಟಾಲ್ ಮಾಡೋಕ್ಕಾಗಲಿಲ್ಲ ನಂದು ಪ್ಲೇ ಸ್ಟೋರಲ್ಲಿ. ನಾನು ಬೇಕಾದರೆ ಆ್ಯಪ್ ಡೀಟೇಲ್ಸ್ ಕೂಡ ಕೊಡ್ತೀನಿ, ಯಾವ ಆ್ಯಪ್ ಕೇಳ್ತಾರೆ ಅಂತ. ಹಾಗೆ ಒಂದು ವಿಡಿಯೋ ಕಾಲ್ ಮಾಡಿ ಆದಮೇಲೆ ನಮ್ಮ ಹತ್ರ ಅದೇ ಶೇರಿಂಗ್ ಆಪ್ಷನ್ ಕೂಡ ಇರುತ್ತಲ್ಲ, ಅಲ್ಲಿಂದ ಅವರು ಶೇರಿಂಗ್ ಕೂಡ ತಗೊಳ್ತಾರೆ. ತಗೊಂಡಾದ್ಮೇಲೆ ಏನು ಮಾಡ್ತಾರೆ, ಮೇಡಮ್ ಫೋನ್‌ಪೇ ಓಪನ್ ಮಾಡಿ, ಹಾಗೆ ನಿಮ್ಮ ಲೈಕ್ ರೀಫಂಡ್ ಬರುತ್ತೆ ನಿಮಗೆ ಅಂತ ಯು-ಪಿ-ಐ ಐಡಿಯಲ್ಲಿ ಓಪನ್ ಮಾಡಿಸಿ, ಅಲ್ಲಿ ನಮ್ಮ ನೇಮೇ ಹಾಕಿಸ್ಬಿಟ್ಟು ಮತ್ತೆ ಎಷ್ಟು ರೂಪಾಯಿ ನಮ್ಮದು ರೀಫಂಡ್ ಮಾಡ್ಕೊಡ್ತೀವಿ ಅಂತ ಹೇಳಿರ್ತಾರಲ್ವಾ, ಆ ದುಡ್ಡನ್ನ ಅಲ್ಲಿ ಎಂಟರ್ ಮಾಡಿಸ್ತಾರೆ. ಆಗ ಕೆಳಗಡೆ ಅವರು ಯು-ಪಿ-ಐ ಐಡಿನ ಎಂಟ್ರಿ ಮಾಡಿಸ್ತಾರೆ. ಬಟ್ ಇಟ್ಸ್ ಅ ಫೇಕ್ ಅಂತಾನೆ ಹೇಳ್ಬೋದು. ಮತ್ತೆ ಏನಪ್ಪಾ ಅಂತಂದ್ರೆ ನಾನು ಅದನ್ನ ಓಕೆ ಮಾಡಿದ್ದೆ. ಹಾಗೆ ನಾನು ಶೇರ್ ಕೂಡ ಆಗಿತ್ತು ನಂದು ವಾಟ್ಸಾಪ್ ವಿಡಿಯೋ ಕಾಲಲ್ಲಿ. ಹಾಗೆ ನಾನು ಪಿನ್ ಕೋಡ್ ಎಲ್ಲನೂ ಕೂಡ ಅವರು ನೋಡ್ಕೊಂಡ್ಬಿಟ್ಟಿದ್ರು. ಅದಾದ್ಮೇಲೆ ನನಗೆ ಯಾಕೋ ಡೌಟ್ ಬಂದ್ಬಿಡ್ತು. ಇವರೇನೋ ಲೈಕ್ ಫ್ರಾಡ್ ಇರಬೇಕು ಅಂತ. ಹಾಗಾಗಿ ನಾನು ಕಾಲ್ ಕಟ್ ಮಾಡ್ಬಿಟ್ಟು ನಂದು ಯು-ಪಿ-ಐ ಪಿನ್ ಕೂಡ ನಾನು ಚೇಂಜ್ ಮಾಡಿದೆ. ನಿಮ್ಗೇನಾದರೂ ಬೇಕು ಅಂತಂದರೆ ನಂಬರ್ ಕೂಡ ಆ, ಹಾಕಿರ್ತೀನಿ ನಾನಿಲ್ಲಿ. ಯಾರಾದ್ರೂ ಕೂಡ ನೀವಂತೂ ಆ್ಯಪ್ ಇನ್ಸ್ಟಾಲ್ ಮಾಡೋದಾಗ್ಲಿ, ಅಥವಾ ಒ-ಟಿ-ಪಿ ಶೇರ್ ಮಾಡೋದಾಗ್ಲಿ, ಅಥವಾ ವಿಡಿಯೋ ಕಾಲ್ ಮಾಡಿ ಶೇರ್ ಮಾಡೋದಾಗ್ಲಿ ಅದಂತೂ ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ನನಗೆ ಗೊತ್ತಿರೋಳ್ಗೇನೆ ಅಷ್ಟು ಯಾಮಾರಿಸ್ತಾರೆ ಅಂತ ಅಂದರೆ, ಇನ್ನು ನಾರ್ಮಲ್ ಪೀಪಲ್ಸ್‌ಗೆ ಇನ್ನೆಂಗೆ ಯಾಮಾರಿಸ್ಬೋದು ಅಂತ ಅನ್ನಿಸ್ತು. ಹುಷಾರಾಗಿರಿ ಅಂತ ಹೇಳ್ತೀನಿ. ಇವತ್ತಂತೂ ತುಂಬಾನೇ ಕೆಲಸ ಇತ್ತು. ಬಟ್ಟೆ ವಾಶ್ ಮಾಡೋದಾಗಿರಬಹುದು, ಹಾಗೆ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಒಂದಿನ ಹೇಗೆ ಕಳೆದೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ಬಟ್ಟೆ ಒಗೆದಿಟ್ಟಿರುವಂತಹ ಏನು ಬಟ್ಟೆಗಳಿದ್ವು ಅವನ್ನ ನಾನು ಐರನ್ ಮಾಡ್ಕೊಳ್ಳೋದಕ್ಕೆ ತಗೊಂಡಿದ್ದೆ. ಹಾಗೆ ಡ್ರೆಸ್‌ಗಳ್ನ ಐರನ್ ಕೂಡ ಮಾಡಿಕೊಂಡೆ. ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ. ಎಸ್ಪೆಷಲಿ ಸಂಡೇ ಬಂದರೆ ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಯಾಕಂದರೆ ಡೈಲಿ ಕೆಲ್ಸಕ್ಕೆ ಹೋಗು, ಮನೆಗೆ ಬಾ, ಮತ್ತೆ ಸಿಗೋದೇ ಒಂದು ವೀಕೆಂಡಲ್ಲಿ ಒಂದಿನ. ಅದರಲ್ಲೂ ಕೂಡ ಹೇಗೆ ಕಳೆದೋಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ. ಸ್ವಿಗ್ಗಿಲಿ ಬುಕ್ ಮಾಡಬೇಕಾದ್ರೆ ನೋಡಿಬಿಟ್ಟು ಬುಕ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನನಗೆ ಬೆಳಗ್ಗೆ ಫುಡ್ ಪಾಯ್ಸನಿಂಗ್ ಥರ ಆಗಿಬಿಟ್ಟಿತ್ತು. ನಾನಿಲ್ಲಿ ₹100 ಖರ್ಚು ಮಾಡಿದ್ದು, ಬಟ್ ನನಗೆ ಹಾಸ್ಪಿಟಲಲ್ಲಿ 500 ಆಯಿತು ಅರೌಂಡ್.
ನಿಮಗೂ ಕೂಡ ಇದೇ ರೀತಿ ಆಗಿರಬಹುದು. ನನಗಂತೂ ತುಂಬಾನೇ ಬೇಜಾರಾಗೋಯ್ತು ಸ್ವಿಗ್ಗಿ ಮೇಲೆ. ಇಷ್ಟು ವರ್ಸ್ಟ್ ಫುಡ್‌ನ ಕಳಿಸ್ತಾರೆ ಅಂತ. ಹಾಗೆ ಏನು ಆಕ್ಷನ್ ಕೂಡ ತಗೊಳ್ಳಿಲ್ಲ. ಬಟ್ ನಾನಂತೂನು ಇಲ್ಲಿಗೆ ಬಿಡ್ಲಿಲ್ಲ. ಯಾಕಂದ್ರೆ ನನಗಾದಂಗೆ ಬೇರೆಯವ್ರಿಗಾಗ್ಬೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಕೂಡ ಎಚ್ಚರವಾಗಿ ಇರಿ ಅಂತ ಹೇಳ್ತೀನಿ. ಸ್ವಲ್ಪ ಬಟ್ಟೆಗಳಿತ್ತು ಎಲ್ಲನೂ ಕೂಡ ಮಡಚಿ ಇಟ್ಕೋತಾ ಇದ್ದೀನಿ. ಯಾಕಂದ್ರೆ ತುಂಬಾ ಬಟ್ಟೆಗಳು ಅಲ್ಲಿ ಇಲ್ಲಿ ಬಿಸಾಕ್ಬಿಟ್ಟಿದ್ದೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ಹಾಗಾಗಿ ಬಟ್ಟೆನ ಎತ್ತಿಟ್ಕೊಂಡಾಯ್ತು. ಇದೆಲ್ಲ ಆದ್ಮೇಲೆ ಸ್ವಿಗ್ಗಿಯಿಂದ ಕೂಡ ಫೋನ್ ಬಂತು, ಸ್ವಿಗ್ಗಿ ಆರ್ಡರ್ ಬಂದಿದೆ ಅಂತ. ಬಟ್ ನಾನು ತುಂಬಾ ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡು ಊಟಕ್ಕೆ ಕಾಯ್ತಾ ಇದ್ದೆ. ನಾನ್ ನೋಡ್ತಿದ್ದೆ ಬಟ್ ಏನು ಲಾಸ್ಟಲ್ಲಿ ಈ ಗ್ರೇವಿ ಥರ ಎಲ್ಲ ಆಗುತ್ತೆ ಅಂತ ಬಂದಿದ್ಯಲ್ಲ ನಾನು ಅಂತ. ಎಕ್ಸ್‌ಪೆಕ್ಟ್ ಬಟ್ ಕೂಡ ಮಾಡಿರ್ಲಿಲ್ಲ. ಓಪನ್ ಯಾಕಂದ್ರೆ ಮಾಡಿ ನನಗೆ ನೋಡ್ದಾಗ್ಲೇ ಬಿರಿಯಾನಿ ಅಂದ್ರೆ ಗೊತ್ತಾಗಿತ್ತು ನನಗೆ. ನಾರ್ಮಲಿ ನಂಗೆ ತುಂಬಾ ಇಷ್ಟ. ಇವ್ರು ಹಾಗಾಗಿ ಜೀರಾ ನಾನು ರೈಸು ವೀಕ್ಲಿ ವಿತ್ ಒನ್ಸ್ ಆದ್ರೂ ಮೊಟ್ಟೆ ನಾನು ಸಾಂಬಾರ್ನ ಬಿರಿಯಾನಿ ಕಳಿಸ್ಬೇಕು ತಿನ್ನಿಸಿದ್ದಾರೆ ಅನ್ಸ್ತಾ ಅಂತ. ಇರತ್ತೆ. ಹಾಗಾಗಿ ಬಟ್ ತರ್ಸಿದ್ರೆ ಇಟ್ಸ್ ಅ ವರ್ಸ್ಟ್ ತುಂಬಾನೇ ಅಂತಾನೆ ಡಿಸಪಾಯಿಂಟ್ ಹೇಳ್ಬೋದು. ಆಯ್ತು ಫುಡ್ ಅಂತಾನೆ ಕೂಡ ಹೇಳ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿಲ್ಲ. ಆ್ಯಂಡ್ ಎಲ್ಲಾನು ಕೂಡ ಒಂದ್ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಐ ಆಮ್ ನಾಟ್ ಎಕ್ಸ್‌ಪೆಕ್ಟ್ ಫ್ರಮ್ ಸ್ವಿಗ್ಗಿ ಅಂತಾನೆ ಹೇಳ್ಬೋದು.